ಈಗ ಒಂದು ಆಧ್ಯಾತ್ಮ ಕಂಪ್ಲೀಟಾಗಿ ಸನ್ಯಾಸಿಯಾಗಿ ಬದುಕ್ತೀನಿ ಅಂತ ನೀವು ದೀಕ್ಷೆ ಎಲ್ಲ ತಗೊಂಡ್ಮೇಲೆ ಏನಂತೀರ, ಎರಡನೇ ಜನ್ಮ ಆಯಿತು. ಸನ್ಯಾಸಿ ಆದಮೇಲೆ ಒಂದು ಜನ್ಮ ಮುಗೀತು, ಇನ್ನೊಂದು ಜನ್ಮ ಮುಕ್ತಿ ಕಡೆಗೆ. ಅಲ್ಲಿ ಸಂಬಂಧಿಕರ ತಂದೆ, ತಮ್ಮ, ಅಣ್ಣ, ಅದೆಲ್ಲ ಯಾವ ಸಂಬಂಧಗಳಿಗೂ ಅಲ್ಲಿ ಶಾರೀರಿಕ ಸಂಬಂಧಗಳಿಗೆ ಅಷ್ಟಾಗಿ ಮಹತ್ವ ಇಲ್ಲ. ಆಧ್ಯಾತ್ಮದಲ್ಲಿ ನಾನು ನನ್ನ ಮನಸ್ಸು, ನನ್ನ ಕರ್ಮಗಳನ್ನು ಸರಿ ಮಾಡ್ಕೊಳೋದು, ರಾಗದ್ವೇಷಗಳಿಂದ ಹೇಗೆ ಮುಕ್ತಿ ಪಡಿಬೇಕು, ಅದು ಒಂದು ಸಾಧನೆ ಜೀವನ. ಅದು ಅಲ್ಲಿ ಕೆಲವರು ವರ್ಷಕ್ಕೆ ಒಂದು ಸಲ ಏನಾದರೂ ತಂದೆ ತಾಯಿನ ಭೇಟಿ ಆಗ್ತಾರೆ. ಸೊ ದೇಹ ಒಂದು ಲಿಮಿಟೇಷನ್ ಇರುತ್ತೆ. ನಾವು ನಮ್ಮ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳೋಕ್ಕೆ ಯಾವಾಗ ಸನ್ಯಾಸಿ ಆಗ್ತೀವೋ ಆವಾಗ ಗಂಡ ಹೆಂಡತಿ, ಅಪ್ಪ ಅಮ್ಮ, ಅಣ್ಣ ತಂಗಿ, ಆ ಥರ ಎಲ್ಲ ಸಂಬಂಧಗಳಿಗೆ ದೇಹನ ಮೀರಿ ಮನಸ್ಸು, ಏನಂತಾರೆ, ಮನಸ್ಸಿನ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳೋಕ್ಕೆ ಸಂಸಾರದಿಂದ ದೂರಾಗಿ ನಮ್ಮ ಧರ್ಮನ ನಾವು ಫಾಲೋ ಮಾಡೋದು.